ಧರ್ಮಸ್ಥಳ ಭಾಗದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ನೂರಾರು ಹೆಣಗಳನ್ನು ಹೂತು ಹಾಕಿದಾನೆ ಅನ್ನೋ ಸುದ್ದಿ ಬಿತ್ತರವಾಗ್ತಿದ್ದಂತೆ ಒಂದೊಂದೇ ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. 22 ವರ್ಷದ ಹಿಂದೆ ಕಣ್ಮರೆಯಾದ ಕೇಸೊಂದು ಈಗ ದಾಖಲಾಗಿದೆ. ಧರ್ಮಸ್ಥಳದ ನೂರಾರು ಶವ ಪ್ರಕರಣಕ್ಕೆ ಟ್ವಿಸ್ಟ್. ತೆರೆದುಕೊಳ್ಳುತ್ತಾ 22 ವರ್ಷದ ನಿಗೂಢ ರಹಸ್ಯ. ಧರ್ಮದ ನೆಲೆಬೀಡಾಗಿರೋ ಧರ್ಮಸ್ಥಳದಲ್ಲೀಗ ಶವಗಳ ಸದ್ದು ಜೋರಾಗಿ ಕೇಳ್ತಿದೆ. ಅನಾಮಿಕನೊಬ್ಬ ಎಂಟ್ರಿ ಆಗ್ತಿದ್ದಂತೆ ಹೂತಿಟ್ಟ ಸತ್ಯ ಕಥೆಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ. ಕೋರ್ಟ್ ಅಂಗಳದಲ್ಲಿ ಶವಗಳ ಸತ್ಯ ಬಿಚ್ಚಿಟ್ಟಿರೋ ಅನಾಮಿಕ ಸತ್ತವರ ಬುರುಡೆ ಲೆಕ್ಕ ತೋರಿಸೋದಕ್ಕೆ ಅಣಿಯಾಗಿದ್ದಾನೆ. ಇದೇ ಹೊತ್ತಲ್ಲದೆ ಈಗ 22 ವರ್ಷದ ಹಿಂದಿನ ನಾಪತ್ತೆ ಕೇಸೊಂದು ತೊಪ್ಪನೆ ಹೊತ್ತಿಕೊಂಡಿದೆ. ಧರ್ಮಸ್ಥಳದಲ್ಲಿ 22 ವರ್ಷದ ಹಿಂದೆ ನನ್ನ ಮಗಳು ನಾಪತ್ತೆಯಾಗಿದ್ಲು ಅಂತ ಹಿರಿ ಜೀವವೊಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನನ್ನ ಮಗಳು ಕಾಣೆಯಾಗಿದ್ದು 2003 ಅಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ರೆ 2 ಡೇಸ್ ಆಗಿತ್ತು. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಹಂಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಡ್ಕೋ ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮ್ಗೇನು ಅದೇ ಕೆಲ್ಸನಾ ಅಂತ ಹೇಳಿ ಮಗಳ ಹುಡುಕಲು ಬಂದವರ ಮೇಲೆ ನಡೆದಿತ್ತಂತೆ ದಾಳಿ. ಇವರ ಹೆಸರು ಸುಜಾತಾ ಭಟ್ ಅಂತ. ಕೋಲ್ಕತ್ತಾದಲ್ಲಿ ಸಿಬಿಐನ ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ರು. ಇವರ ಮಗಳೇ ಅನನ್ಯಾ ಭಟ್. 2003ರಲ್ಲಿ ಉಡುಪಿಯ ಮಣಿಪಾಲದಲ್ಲಿ MBBS ವ್ಯಾಸಂಗ ಮಾಡ್ತಿದ್ದ ಅನನ್ಯಾ ಭಟ್ ತನ್ನ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ಲು. ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ, ಎದ್ದಕ್ಕಿದ್ದಂತೆ ದಿಢೀರ್ ನಾಪತ್ತೆಯಾಗಿದ್ದಳು. ಹೆತ್ತವಳಿಗೆ ಈ ವಿಷಯ ಗೊತ್ತಾಗಿ ಧರ್ಮಸ್ಥಳಕ್ಕೆ ಬರೋದ್ರೊಳಗೆ 3 ದಿನವೇ ಆಗೋಗಿತ್ತು. ಮಗಳ ಬಗ್ಗೆ ವಿಚಾರಿಸಿದ್ರೆ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಜೊತೆಗಿದ್ದ ಸ್ನೇಹಿತರ ಬಳಿಯೂ ಯಾವುದೇ ಉತ್ತರ ಆಗಿರಲಿಲ್ಲ. ಕೊನೆಗೆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ದೂರು ಕೊಡೋದಕ್ಕೆ ಹೋದಾಗ ಉಡಾಫೆಯ ಉತ್ತರ ಕೊಟ್ಟು ಕಳಿಸಿದ್ರಂತೆ. ಹೀಗಾಗಿ ಧರ್ಮಸ್ಥಳದಲ್ಲೇ ಅಲೆದಾಡ್ತಿದ್ದವರನ್ನ ನೋಡಿದ ಕೆಲವು ಅನಾಮಿಕರು ನಿಮ್ಮ ಮಗಳನ್ನ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ರಂತೆ. ನಂತರ ಇಡೀ ದಿನ ಕತ್ತಲ ಕೋಣೆಯಲ್ಲಿ ಕೂಡ್ ಹಾಕಿ ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿದ್ರಂತೆ. 4 ಜನ ಬಂದ್ಕೊಂಡು ನನ್ನನ್ನ ಹೇಳ್ಕೊಂಡು, ನಾನ್ ನೋಡಿದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಬಿಟ್ರು. ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ. ಮೋಕ್ಷಕ್ಕಾಗಿ ಮಗಳ ಅಸ್ಥಿ ಕೊಡಿ, ಹೆತ್ತಬಳ ಕಣ್ಣೀರು. ಈ ತಾಯಿಗಿರೋದು ಒಂದೇ ಆಸೆ, ಮಗಳು ಏನಾದ್ಲೋ ಗೊತ್ತಿಲ್ಲ, ಬದುಕಿದ್ದಾಳೆ ಅನ್ನೋ ನಂಬಿಕೆಯೂ ಇಲ್ಲ. ಹೀಗಾಗಿ ನನ್ನ ಮಗಳ ಅಸ್ಥಿಯನ್ನ ಹುಡುಕಿಕೊಡಿ, ಬ್ರಾಹ್ಮಣ ಸಂಪ್ರದಾಯ ರೀತಿ ಅವಳಿಗೆ ಮೋಕ್ಷ ಕೊಡಿಸ್ತೀವಿ ಅಂತ ಕಣ್ಣೀರಿಡ್ತಿದ್ದಾರೆ. ಜೊತೆಗೆ SP ಅರುಣ್ ಕುಮಾರ್ ಅನ್ನು ಭೇಟಿಯಾಗಿ ದೂರು ಸಹ ದಾಖಲಿಸಿದ್ದಾರೆ. ಟೆಸ್ಟ್ ಮಾಡಿ ಏನಾದ್ರು ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಅವಳನ್ನ ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನ ಒಂದು ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು ಅಂತ ಹೇಳಿ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು. ಅವ್ರ ಮಗಳು ಅಸ್ಥಿ ಇವ್ರ DNA ಜೊತೆ ಮ್ಯಾಚ್ ಆಗಿ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರಾದ್ದ ಎಲ್ಲ ಮಾಡ್ಬಿಟ್ಟು, ಒಂದು ವಯಸ್ಸಾಗಿದೆ ಇವ್ರು ಯಾರಿಲ್ಲ, ಅದಕ್ಕೆ ಅವ್ರು ಶ್ರಾದ್ದ ಎಲ್ಲ ಮಾಡ್ಬಿಟ್ಟು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ. ಅದಕ್ಕೋಸ್ಕರ ನಾವು SP ಸಾಹೇಬ್ರು ಮೀಟ್ ಮಾಡಕ್ ಬಂದ್ವಿ. SP ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ಧರ್ಮಸ್ಥಳ ಶವರಹಸ್ಯ, SIT ರಚನೆಗೆ CM ಅಭಯ. ಧರ್ಮಸ್ಥಳದ ಶವರಹಸ್ಯ ದಿನಕ್ಕೊಂದರಂತೆ ತೆರೆದುಕೊಳ್ತಿದೆ. ಒಬ್ಬೊಬ್ಬರಾಗಿಯೇ ಕಣ್ಣೀರ ಕತೆ ಹೇಳ್ಕೊಂಡು ಮುಂದೆ ಬರ್ತಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ವಕೀಲರ ನಿಯೋಗ ಪ್ರಕರಣದ ತನಿಖೆಗೆ SIT ರಚಿಸುವಂತೆ ಮನವಿ ಮಾಡಿದೆ. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರೋ CM ಸಿದ್ದರಾಮಯ್ಯ ಆದಷ್ಟು ಬೇಗ SIT ರಚಿಸೋದಾಗಿ ಭರವಸೆ ನೀಡಿದ್ದಾರಂತೆ. ಒಂದು SIT ಮಾಡಿ ಆ SIT-ನ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನ ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ನ ನೇಮಿಸಬೇಕಾಗತ್ತೆ. ಅದ್ರ ಜೊತೆಗೆ ಒಬ್ಬ ಪ್ರಾಸಿಕ್ಯೂಟರ್, ಒಬ್ಬ ಈ ಕ್ರಿಮಿನಲ್ ನಾಲೆಡ್ಜ್ ಇರುವಂತ ಒಬ್ಬ ಪ್ರಾಸಿಕ್ಯೂಟರ್ನ ಅಸಿಸ್ಟ್ ಮಾಡೋ ತರ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಎಂಟೈರ್ ಆ ಬಾಡಿಗಳನ್ನ ತೆಗೆದಾಗ ಅದನ್ನ ಫೋಟೋಗ್ರಾಫ್ ಮಾಡಬೇಕಾಗತ್ತೆ, ವಿಡಿಯೋಗ್ರಾಫ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ FSL ಅವರು, ಫೊರೆನ್ಸಿಕ್ ಸೈನ್ಸ್ ಅವರು ಜೊತೆಯಲ್ಲಿರಬೇಕಾಗತ್ತೆ. ಇದೆಲ್ಲವನ್ನು ಕೂಡ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದೀವಿ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಒಟ್ಟಲ್ಲಿ ಹೂತಿಟ್ಟಿದ್ದ ಸತ್ಯಗಳು ಸದ್ದು ಮಾಡೋದಕ್ಕೆ ಶುರುವಾಗಿವೆ.
ನಿಜಕ್ಕೂ ನೂರಾರು ಶವಗಳು ಇರೋದು ಸತ್ಯಾನ? ಅನಾಮಧೇಯ ವ್ಯಕ್ತಿ ಹೇಳ್ತಿರೋದು ಸತ್ಯಾನ? ಅನನ್ಯ ಭಟ್ಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.